ಕಾನೂನಾತ್ಮಕ ಹೋರಾಟ ಇದೆ. ಜನ ಪ್ರಾಣ ರಕ್ತದ ಕೋಡಿ ಹರಿತದಿಲ್ಲ. ಜನದ ರಕ್ತದ ಕೋಡಿ ಹರಿತದೆ. ಜನ ವಿಷ ಕುಡಿತಾರೆ. ಅವರು ಬದುಕಿನಲ್ಲಿ ಚೆಲ್ಲಾಟ ಆಡಿದ್ರೆ ಇಲ್ಲಿಂದ ರಾಮನಗರಕ್ಕಾಗ್ಲಿ ಬೆಂಗಳೂರಿಗಾಗ್ಲಿ ಪಾದಯಾತ್ರೆ ಮಾಡ್ತೀವಿ. ಮುಖ್ಯಮಂತ್ರಿನ ಮನೆಗೆ ಗೆಲುವು ಮಾಡ್ತೀವಿ ನಾವು. ಇದನ್ನ ಬಿಡ್ಲಿಲ್ಲ ಅಂದ್ರೆ ಇದು ನಮ್ಮ ಹೋರಾಟ. ವಯಸ್ಸಾದ ಅಜ್ಜಿ ತಾಪ್ತಿರವ್ರೆ ಎಲ್ರು ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀವಿ, ಟ್ರಾಕ್ಟರ್ ಕಟ್ತೀವಿ, ಎತ್ತದ ಗಾಡಿ ಕಟ್ತೀವಿ, ಮೂಲಲ್ಲಿರೋವು ಕೈಲಿರೋವು ಕಾಲಲ್ಲಿರೋವೆಲ್ಲ ರೈತರ ಕೈ ಕೊಡ್ತೀವಿ. ಇವ್ರಿಗೆ ಮೋಕ್ಷವನ್ನ ಮಾಡಿಸ್ತೀವಿ. ರಾತ್ರಿ ಮೊನ್ನೆ ಮೀಟಿಂಗ್ ಮಾಡ್ಬಿಟ್ಟು ಹೇಳ್ತಾರಂತೆ, ನೀರ್ ಗಂಟಿಗಳಿಗೆ PDOಗೆ ಇಲ್ಲಿ ಸೆಕ್ರೆಟರಿಗೆ ಹೋಗಿ ಬಿಲ್ ಕಲೆಕ್ಟರ್ಗೆ ಹೋಗ್ಬಿಟ್ಟು ಮನೆಯಲ್ಲಿ ಕೊಡು, ತಗೊಳ್ಳಿಲ್ಲ ಅಂದ್ರೆ ಅವ್ರ ಮನೆಗೆ ಅಂಟಿಸ್ಬಿಟ್ಟು ಫೋಟೋ ತಂದ್ಬಿಡು. ಬಾರಪ್ಪ ತಾಕತ್ತಿರೋರು ನೀವು ಅಂಟಿಸಕ್ ಬರ್ರಿ ನೋಡೋಣ, ಬರ್ರಿ ಅಂಟಿಸಕ್ಕೆ. ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀನಿ ಈ ಮಾಧ್ಯಮದ ಮೂಲಕ, ಜಿಲ್ಲಾಧಿಕಾರಿಗಳೇ ನೀವು ಒಬ್ರು ರೈತರ ಮಕ್ಳಿರ್ತೀರಿ, ನಿಮ್ಮ ರೈತರ ಕಷ್ಟ ಸುಖ ಗೊತ್ತಿರ್ತದೆ. ಇವ್ರು ಯಾರೋ ಏಜೆಂಟ್ಗಳು ಮಾಡೋ ಕೆಲ್ಸಕ್ಕೆ ನೀವು ಬಲಿ ಆಗ್ಬೇಡಿ. ನೀವು ಒಳ್ಳೆಯವರಿದ್ದೀರಿ, ಇದನ್ನೆಲ್ಲ ವಿರೋಧ ಇದೆ ಅಂದ್ಮೇಲೆ ಇದನ್ನ ಕೈ ಬಿಡಿ.